ಎಲ್ರಿಗೂ ನಮಸ್ಕಾರ. ನಾನು ಬಿಂದು. ವೆಲ್ಕಮ್ ಟು ಮೈ ಚಾನಲ್ ಬಿಂದು ಸಿರಿ ಕಿಚನ್. ಇವತ್ತು ಸಮ್ಮರ್ ಸ್ಪೆಷಲ್ ಕೂಲ್ ಆಗಿರುವಂತಹ ಫ್ರೂಟ್ ಕಸ್ಟರ್ಡ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಈ ಸಮ್ಮರ್ ಅಲ್ಲಿ ಕೂಲ್ ಆಗಿ ಜ್ಯೂಸಸ್ ಕುಡಿದು ಬೋರ್ ಆಗಿದ್ರೆ ಈ ಕಸ್ಟರ್ಡ್ ಅನ್ನೋದು ಟ್ರೈ ಮಾಡಿ. ಡೆಫಿನೆಟ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಕ್ಕಳು ಫ್ರೂಟ್ಸ್ ತಿನ್ನೋದೇ ಇಲ್ಲ ಅಂತ ಅವ್ರು ಕೂಡ ಈ ಕಸ್ಟರ್ಡ್ ಅನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ. ಬನ್ನಿ ಲೇಟ್ ಮಾಡಿದಿರಾ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನು 1 ಲೀಟರ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂತಾ ಇದ್ದೀನಿ. ಸೊ ಹಾಲು ಕಾಯುವಷ್ಟರಲ್ಲಿ ನಾವಿಲ್ಲಿ ಕಸ್ಟರ್ಡ್ ಪೌಡರ್ ನ ಮಿಕ್ಸ್ ಮಾಡ್ಕೊಂತಾ ಇದೀನಿ. ಇಲ್ಲಿ 3 ಸ್ಪೂನ್ಸ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ನ ತಣ್ಣಕ್ಕಿರೋ ಹಾಲಲ್ಲಿ ಸೇರಿಸಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಹಾಲಲ್ಲಿ ಸೇರಿಸ್ಕೋಬೇಕು. ಇದನ್ನ ಕಸ್ಟರ್ಡ್ ಪೌಡರ್ ನ ಹಾಲಲ್ಲಿ ಮಿಕ್ಸ್ ಮಾಡುವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹೊಂಡೆಗಳು ಕಟ್ಬಿಡುತ್ತೆ. ಇಲ್ಲ ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದು ಹಾಲು ಚೆನ್ನಾಗಿ ಕಾಯಿಸ್ಕೊಂಡ್ಮೇಲೆ ಇದು ಕಸ್ಟರ್ಡ್ ಪೌಡರ್ ನ ಸೇರಿಸ್ಕೋಬೇಕು. ನೆಕ್ಸ್ಟ್ ಇದು ಹಾಲನ್ನು ನೋಡ್ಕೊಂಡು ಅದಕ್ಕೆ ಟೇಸ್ಟ್ಗೆ ತಕ್ಕಷ್ಟು ಸಕ್ಕರೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಸಕ್ಕರೆ ಬದಲು ನೀವು ಬೇಕಂದ್ರೆ ಇಲ್ಲಿ ಬೆಲ್ಲನ ಸೇರಿಸ್ಕೋಬಹುದು. ನೆಕ್ಸ್ಟ್ ಫ್ರೂಟ್ಸ್ ಅನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಇಟ್ಕೊಂಡಿದೀನಿ. ಇಲ್ಲಿ ಗ್ರೇಪ್ಸ್ ಅನ್ನೋದು ಒಂದ್ ಸ್ವಲ್ಪ ಉದ್ದಕ್ಕಿದೆ ಅಂತ ಒಂದ್ 2-3 ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಸೊ ಫ್ರೂಟ್ಸ್ ಅನ್ನೋದು ಆಪ್ಷನಲ್. ನಮ್ಗೆ ಫ್ರೂಟ್ಸ್ ಸ್ವೀಟ್ ಆಗಿರುವಂತಹ ಫ್ರೂಟ್ಸ್ ನಾವೇನಾದ್ರೂ ಆಡ್ ಮಾಡ್ಕೋಬೇಕು. ಹುಳಿ ಇರುವ ಫ್ರೂಟ್ಸ್ ಅನ್ನ ಅವಾಯ್ಡ್ ಮಾಡ್ಕೊಂಡು ಸ್ವೀಟ್ ಆಗಿರುವಂತಹ ಫ್ರೂಟ್ಸ್ ನಾವಿಲ್ಲಿ ಆಡ್ ಮಾಡ್ಕೋಬಹುದು. ಬೇಕಂದ್ರೆ ಡ್ರ್ಯಾಗನ್ ಫ್ರೂಟ್, ಕಿವಿ ಫ್ರೂಟ್ಸ್, ಈ ತರ ಸ್ವೀಟ್ ಆಗಿರೋ ಫ್ರೂಟ್ಸ್ ನ ನಾವು ಬೇಕಾದ್ರೆ ಏನಾದ್ರೂ ಆಡ್ ಮಾಡ್ಕೋಬಹುದು. ಇದು ಆಪಲ್ ಸಣ್ಣಕ್ಕೆ ಕಟ್ ಮಾಡ್ಕೊಂತಾ ಇದೀನಿ. ಸಿಪ್ಪ ಬಿಡಿಸಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಹಾಗೇನು ಹಾಕಿದ್ರೂ ಚೆನ್ನಾಗಿ ಇರತ್ತೆ. ನೆಕ್ಸ್ಟ್ ಈ ಸೀಸನಲ್ ಆಗಿ ಸಿಗುವಂತಹ ಫ್ರೂಟ್ಸ್, ಮಾವಿನಕಾಯಿ, ಇಲ್ಲಾಂದ್ರೆ ಸಪೋಟ, ಇಂತರ ಫ್ರೂಟ್ಸ್ ಅನ್ನು ಆಡ್ ಮಾಡ್ಕೋಬಹುದು. ಮೊದ್ಲೇ ನಾನು ದಾಳಂಬ್ರಿಯನ್ನ ಬಿಡ್ಸಿಟ್ಟಿದ್ದೀನಿ. ನಾವು ಇನ್ನೇನ್ ಆಡ್ ಮಾಡ್ತೀವಿ ಅನ್ನಂಗ ಫ್ರೂಟ್ಸ್ ಅನ್ನ ಆಗ ನಾವು ಬಾಳೆಯನ್ನ ಕಟ್ ಮಾಡ್ಕೊಂತಾ ಇದೀನಿ. ಬಾಳೆಹಣ್ಣು ಫಸ್ಟೇ ಕಟ್ ಮಾಡ್ಕೊಂಡ್ಬಿಟ್ರೆ ಒಂದ್ ಸ್ವಲ್ಪ ಕಪ್ಪಕ್ ಆಗ್ಬಿಡತ್ತೆ. ಸೊ ಹಾಲೆಲ್ಲ ತಣ್ಣಕ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಕಟ್ ಮಾಡ್ಕೊಂಡ್ರೆ ಆಯ್ತು ಬಾಳೆಹಣ್ಣ. ನೆಕ್ಸ್ಟ್ ಇಲ್ಲಿ ನಮ್ ಸೀಸನಲ್ ಸಿಗುವಂತಹ ಮಾವಿನಕಾಯಿನ ನಾನು ಕಟ್ ಮಾಡ್ಕೊಂತಾ ಇದೀನಿ. ಮಾವಿನ ಹಣ್ಣು ತುಂಬಾ ಸ್ವೀಟ್ ಆಗಿರುವಂತಹ ಮಾವಿನ ಹಣ್ಣಾದ್ರೆ ಸೇರ್ಸ್ಕೋಬಹುದು. ಅದು ಒಂದ್ ಸ್ವಲ್ಪ ಹುಳಿ ಇದ್ರೆ ನಾವು ಆಡ್ ಮಾಡ್ಕೊಂಡ್ರೆ ಹಾಲಲ್ಲಿ ಅಷ್ಟ್ ಚೆನ್ನಾಗಿರಲ್ಲ, ಹುಳಿ ಆಗಿರತ್ತೆ ತಿಂತಿದ್ರೆ. ಸೊ ಮಾವಿನ ಹಣ್ಣು ಸಣ್ಣಕ್ಕೆ ಪೀಸಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಸೈಡ್ ಎತ್ತಿಟ್ಟಿದ್ದೀನಿ. ಅಷ್ಟರಲ್ಲಿ ಹಾಲು ತುಂಬಾ ತಣ್ಣಕ್ಕಾಗಿದೆ. ಫಸ್ಟ್ ಇಲ್ಲಿ ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವ ಬಾಳೆಹಣ್ಣು ಸೇರಿಸ್ಕೊಂತಾ ಇದ್ದೀನಿ, ಮತ್ತೆ ದಾಳಂಬ್ರಿ ಅಂಡ್ ಗ್ರೇಪ್ಸ್, ಮತ್ತೆ ಮಾವಿನಕಾಯಿ ಅಂಡ್ ಸಪೋಟ, ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿರುವಂತ ಸಪೋಟ, ಮತ್ತೆ ಆಪಲ್ ಎಲ್ಲ ಫ್ರೂಟ್ಸ್ ಅನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವ್ ಇದನ್ನ ಡೀಪ್ ಫ್ರೀಸ್ ಅಲ್ಲಿ ಆದ್ರೆ ಒಂದು 1/2 ಅವರ್ ಇಟ್ಕೊಂಡು ಇನ್ಸ್ಟೆಂಟ್ ಆಗಿ ತಿನ್ಬೇಕು ಅಂದ್ರೆ ಡೀಪ್ ಫ್ರೀಸ್ ಅಲ್ಲಿ ಒಂದು 1/2 ಅವರ್ ಇಟ್ಟು ಕೂಲ್ ಆಗುತ್ತೆ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಒಂದ್ 2 ಅವರ್ ಅಲ್ಲಿ ಫ್ರಿಡ್ಜ್ ಅಲ್ಲಿ ಇಟ್ಟು ಆಮೇಲೆ ತಿಂದ್ರೆ ತುಂಬಾ ಟೇಸ್ಟಿ ಆಗಿರುವಂತಹ ಫ್ರೂಟ್ ಕಸ್ಟರ್ಡ್ ಅನ್ನೋದು ರೆಡಿ ಆಗುತ್ತೆ. ಈ ಸಮ್ಮರ್ಗೆ ಕೂಲ್ ಆಗಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ ಚಾನಲ್ ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆ ಶೇರ್ ಮಾಡಿ. ಬಿಂದು ಸಿರಿ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.